ಪಿಕಪ್ ಮಾತ್ರ ಗುರು ಸಕ್ಕದಾಗಿ ಕೊಟ್ಟಿದ್ದಾರೆ. ಪಿಕಪ್ ಈ ಗಾಡಿಯಲ್ಲಿ ಸ್ಕೂಟ್ರಲ್ಲೇ ಲೌಡೆಸ್ಟ್ ಸ್ಕೂಟ್ರು ಯಾವ್ದಿದೆ ಅಂದ್ರೆ ಎಂಟಾರ್ಕೆ. ಬ್ರೇಕಿಂಗ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂದ್ರೆ ಈ ಬೈಕಲ್ಲಿ ಸಕ್ಕದಾಗಿ ಕೊಟ್ಟಿದ್ದಾರೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದರೆ ದ ಸ್ಟ್ರೀಟ್ ಫೈಟರ್ ಎಂಟಾರ್ಕ್ 150. ನೋಡಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ. ಇದರಲ್ಲಿರೋ ವೀಲ್ ಕಲರ್ ನೋಡಿ ಏನು ಕ್ರೇಜಿ ಆಗಿದೆ, ಬಿಸಿಲಿಗೆ ಹಂಗೆ ಎದ್ದು ಕಾಣಿಸ್ತಾ ಇದೆ. ನೀವೇನಾರು 125 ಬೈಕ್ ಹಿಡ್ಕೊಂಡು ಅಪ್ಗ್ರೇಡ್ ಆಗ್ಬೇಕಂತ ಯೋಚನೆ ಮಾಡ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಅರಾಕ್ಸ್ 155, ಜೂಮ್ 160 ಮತ್ತೆ ಅಪ್ರಿಲ್ SR 175 ಇದೆ. ಅದರಲ್ಲಿ ಇವಾಗ ಎಂಟಾರ್ಕ್ 150 ಕೂಡ ಸೇರ್ಕೊಂಡಿದೆ. ನಾನು ಹೇಳಿರೋ ಇಷ್ಟು ಗಾಡಿಯಲ್ಲಿ ಬಂದ್ಬಿಟ್ಟು 14 ಇಂಚ್ ವೀಲ್ಸ್ ಕೊಟ್ಟಿದ್ದಾರೆ, ಆದ್ರೆ ಇದ್ರಲ್ಲಿ ಬಂದ್ಬಿಟ್ಟು 12 ಇಂಚ್ ವೀಲ್ ಕೊಟ್ಟಿದ್ದಾರೆ. ಅದೊಂದೇ ಡಿಸ್ಅಡ್ವಾಂಟೇಜ್. ಸ್ವಲ್ಪ ಕಾರ್ನರಿಂಗ್ ಮಾಡ್ಬೇಕಾರೆ ಅಲ್ಲ ಅದ್ರಲ್ಲೆಲ್ಲ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರುತ್ತೆ. ಈ ಗಾಡಿಯಲ್ಲಿ ಅಷ್ಟು ಹೇಳೋ ಅಷ್ಟಿಲ್ಲ, ಇರುತ್ತೆ ಕಾನ್ಫಿಡೆನ್ಸ್, ಆದ್ರೆ ಅದ್ರಲ್ಲಿರೋ ಅಷ್ಟು ಕಾನ್ಫಿಡೆನ್ಸ್ ಇದ್ರಲ್ಲಿಲ್ಲ. ಇನ್ನು 14 ಇಂಚ್ ವೀಲ್ಸ್ ಕೊಟ್ಟಿದ್ರೆ ಸಕ್ಕದಾಗಿರ್ತಾ ಇತ್ತು ಓಡ್ಸಕ್ಕೆ ಮಾತ್ರ. ಇದ್ರಲ್ಲಿ ಎದ್ದು ಕಾಣಿಸೋದು ಬಂದ್ಬಿಟ್ಟು 4 ಪ್ರೊಜೆಕ್ಟರ್ ಲೈಟ್ಸ್ ಕೊಟ್ಟಿದ್ದಾರೆ ನೋಡಿ, ಏನ್ ಸಕ್ಕದಾಗಿ ಕಾಣಿಸುತ್ತೆ. ಇದೆರಡು ಬಂದ್ಬಿಟ್ಟು ಲೋ ಬೀಮು, ಇದು ಬಂದ್ಬಿಟ್ಟು ಹೈ ಬೀಮು. ನೈಟ್ ಟೈಮ್ ಅಲ್ಲೆಲ್ಲ ಮಾತಾಡಂಗಿಲ್ಲ. ಈ ಗಾಡಿಯಲ್ಲಿ ಲುಕ್ ಆಗಿರೋದು ಬಂದ್ಬಿಟ್ಟು ನೋಡಿ, 4 ಪ್ರೊಜೆಕ್ಟರ್ LED ಲೈಟ್ಗಳೇ ಸಕ್ಕದಾಗಿ ಕೊಟ್ಟಿದ್ದಾರೆ. ಇಂಡಿಯನ್ ಮೇಡ್ ಅಲ್ಲಿರೋ ಯಾವುದೇ ಗಾಡಿಯಲ್ಲೂ ಇಷ್ಟು ಬ್ರೈಟ್ ಆಗಿ ಹೆಡ್ಲೈಟ್ ಕೊಟ್ಟಿಲ್ಲ, ಅಷ್ಟು ಬ್ರೈಟ್ ಆಗಿ ಕೊಟ್ಟಿದ್ದಾರೆ. ಐ ಬೀಮ್ ಎಲ್ಲ ಏನ್ ಬ್ರೈಟ್ ಆಗಿ ಕಾಣಿಸುತ್ತೆ ಅಂದ್ರೆ ನೈಟ್ ಟೈಮ್ ಅಲ್ಲಿ ಸಕ್ಕದಾಗಿದೆ. ಹೆಡ್ಲೈಟ್ ಬಗ್ಗೆ ಮಾತಾಡಂಗಿಲ್ಲ. ಈ ಗಾಡಿಯಲ್ಲಿ ಬಂದ್ಬಿಟ್ಟು ಫಾಲೋ ಮಿ ಹೆಡ್ ಲ್ಯಾಂಪ್ ಫೀಚರ್ಸ್ ಕೊಟ್ಟಿದ್ದಾರೆ. ಇವಾಗ ಗಾಡಿ ಆಫ್ ಮಾಡ್ಬಿಟ್ಟು ಹೋದ್ಮೇಲೆ ಕೂಡ ಒಂದು 10 ಸೆಕೆಂಡ್ಸ್ ಏನೋ ಆನ್ ಅಲ್ಲಿ ಇರುತ್ತೆ ಹೆಡ್ಲೈಟು. ಮತ್ತೆ DRL ಲೈಟ್ಸ್ ಕೊಟ್ಟಿದ್ದಾರೆ ನೋಡಿ, ಇದು ಅಷ್ಟೇ ಒಂಥರ ಬಾಡಿಗೆ ಅಟ್ಯಾಚ್ ಆಗಿಬಿಟ್ಟಿದೆ. ಇಂಡಿಕೇಟರ್ ಕೊಟ್ಟಿದ್ದಾರೆ, ಅದರಲ್ಲೇ ಇಂಟಿಗ್ರೇಟೆಡ್ ಇಂಡಿಕೇಟರ್ಸು ಕಾಣಿಸುತ್ತೆ ನೋಡಿ. ಬೆಳಿಗ್ಗೆ ಟೈಮಲ್ಲಿ ಅಷ್ಟೊಂದು ವಿಸಿಬಿಲಿಟಿ ಇಲ್ಲ, ಒಂಥರ ನೈಟ್ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಇನ್ನೂ ಒಂಥರ ಚೆನ್ನಾಗಿ ಕೊಡ್ಬೋದಾಗಿತ್ತು. ಹಿಂದೆ ಇರೋ ಇಂಡಿಕೇಟರ್ ಮಾತ್ರ ಸಕ್ಕದಾಗಿ ಕೊಟ್ಟಿದ್ದಾರೆ. ನೈಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ರೈಟಾಗಿ ಕಾಣಿಸುತ್ತೆ, ಆಮೇಲೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಇನ್ನೊಂದು ನಾವು ಏನು ಮಾಡಿಸಿದ್ದೀರಾ ಅಂದರೆ ಇದು ಬಂದ್ಬಿಟ್ಟು ರೆಡ್ ಕಲರಲ್ಲಿ ಬರುತ್ತೆ, ನಾವು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿಸಿದ್ದೀರಿ. ಒಂಥರ ಮ್ಯಾಚಿಂಗ್ ಆಗಿರಲಿಲ್ಲ, ಅದಕ್ಕೆ ಫುಲ್ ಒಂದೇ ಎಲ್ಲ ಬ್ಲ್ಯಾಕಲ್ಲೇ ಇರಲಿ ಅಂದ್ಬಿಟ್ಟು ಬ್ಲ್ಯಾಕ್ ಮಾಡಿಸಿದ್ದೀರಿ. ಸ್ಕೂಟ್ರಲ್ಲೇ ಲೌಡೆಸ್ಟ್ ಸ್ಕೂಟ್ರು ಯಾವುದಿದೆ ಅಂದರೆ ಎಂಟಾರ್ಕೆ. ಸಿಕ್ಕಾಪಟ್ಟೆ ಸೌಂಡ್ ಇದೆ, ಈ ಸೌಂಡಿಂದ ಒಂಥರ ಓಡ್ಸೋಕ್ಕೂ ಮಜಾ ಅನಿಸ್ತಾ ಇದೆ. ಇದರಲ್ಲಿ ವೀಲ್ಸ್ ಬಂದ್ಬಿಟ್ಟು 2 12 ಇಂಚ್ ವೀಲ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಬಂದ್ಬಿಟ್ಟು 100 ಸೆಕ್ಷನ್, ಅದೇ ರೇರ್ ಹೋದ್ರೆ 110 ಸೆಕ್ಷನ್ ಕೊಟ್ಟಿದ್ದಾರೆ. ಒಂಥರ ಇನ್ನು 14 ಇಂಚ್ ಕೊಟ್ಟಿದ್ರೆ ಸಕ್ಕದಾಗಿರ್ತಾ ಇತ್ತು, ಇನ್ನು ಹೈಟ್ ಆಗಿ ಕಾಣಿಸ್ತಾ ಇತ್ತು, ಒಂಥರ ರೇಸಿಂಗ್ ಬೈಕ್ ತರ ಇರ್ತಾ ಇತ್ತು. ಇದು ರೇಸಿಂಗ್ ಬೈಕ್ ತರಾನೇ ಇದೆ, ಆದ್ರೆ 14 ಇಂಚ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು. ನೋಡಿ ಇನ್ನೊಂದು ಫೀಚರ್ಸ್ ಇದೆ ಇದರಲ್ಲಿ, ಫ್ಯೂಲ್ ಸೇವರ್ ಮೋಡು. ಇವಾಗ ಈ ತರ ಟ್ರಾಫಿಕ್ ಜಾಮಲ್ಲೆಲ್ಲ ಬಂದು ನಿಂತ್ಕೊಂಡ್ರೆ ಗಾಡಿ ಆನ್ ಅಲ್ಲಿ ಇದ್ರೆ ಫ್ಯೂಲ್ ಹೋಗುತ್ತೆ ಅಂತ ನೋಡಿ, ಎಕ್ಸ್ಲೇಟರ್ ಬಿಟ್ರೆ 7 ಸೆಕೆಂಡ್ಸ್ ಅಲ್ಲಿ ಗಾಡಿ ಆಟೋಮೆಟಿಕ್ ಆಗಿ ಆಫ್ ಆಗಿಬಿಡುತ್ತೆ ನೋಡಿ. ಆಮೇಲೆ ತಿರ್ಗಾ ಅಪ್ಲೈ ಬ್ರೇಕ್ ಆ್ಯಂಡ್ ಜೆಂಟಲ್ ಥ್ರಾಟಲ್. ಆಮೇಲೆ ಬ್ರೇಕ್ ಹಿಡಿದ್ಬಿಟ್ಟು ಲೈಟಾಗಿ ಹಿಂಗೆ ಎಕ್ಸ್ಲೇಟರ್ ಕೊಟ್ಟೆ ಸ್ಟಾರ್ಟ್ ಆಗ್ತಾ ಇಲ್ಲ, ಸ್ಟಾರ್ಟ್ ಆಯ್ತು ಗುರು. ಅದೇ ತಿರ್ಗಾ ನಾವು ಬ್ರೇಕ್ ಹಿಡ್ಕೊಂಡು ಲೈಟಾಗಿ ಎಕ್ಸ್ಲೇಟರ್ ಕೊಟ್ಬಿಟ್ಬಿಟ್ರೆ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ ವಾಪಸ್ಸು. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಅಡ್ಜಸ್ಟಬಲ್ ಬ್ರೇಕ್ಸ್ ಕೊಟ್ಟಿದ್ದಾರೆ ನೋಡಿ ಬೈಕ್ಗೆ. ನನಗೆ ಹೆವಿ ಇಷ್ಟ ಆಯ್ತು. ಅದು ಬಂದ್ಬಿಟ್ಟು ಈ ಕಾಸ್ಟಿಂಗ್ಗೆ ಅಡ್ಜಸ್ಟಬಲ್ ರಿವರ್ ಅಲ್ಲ, ನಿಜ ಸಕ್ಕತ್ತಾಗಿದೆ. ಈ ಗಾಡಿ ಬಂದ್ಬಿಟ್ಟು 149cc 13 bhp ಮತ್ತೆ 14 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಪಿಕಪ್ ಮಾತ್ರ ಗುರು ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಪಿಕಪ್ ಈ ಗಾಡಿಯಲ್ಲಿ. ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಆಕ್ಸಿಲರೇಷನ್ ಪವರ್ ಮಾತ್ರ ಏರಾಕ್ಸ್ 155ಗಿಂತ ಪವರ್ ಇದೆ. ಇದು ನೋಡಿ ಸಿಕ್ಕಾಪಟ್ಟೆ ಪಿಕಪ್, ಹಂಗೆ ಎಳೆದು ಬಿಸಾಕತ್ತೆ. ಇದ್ರಲ್ಲಿ ಪಿಕಪ್ ಬಗ್ಗೆ ಮಾತಾಡಂಗೆ ಇಲ್ಲ. ಸ್ಪೀಡ್ ಕೂಡ ಅಷ್ಟೇ ಸಖತ್ ಸ್ಪೀಡು. ಅದೇ ಹೆಂಗ್ ಅನ್ಸುತ್ತೆ ಅಂದ್ರೆ ಸ್ಕೂಟಿ ಓಡಿಸೋ ತರ ಫೀಲ್ ಕೊಡಲ್ಲ ಈ ಗಾಡಿ ಓಡಿಸಿದ್ರೆ, ಪಕ್ಕ ಯಾವ್ದೋ ಒಂದು ಗೇರ್ ಗಾಡಿ ಓಡಿಸೋ ತರ ಫೀಲ್ ಇದೆ. ಅಷ್ಟು ಸಕ್ಕದಾಗಿ ನುಗ್ಗುತ್ತೆ ನೋಡಿ. ಇದ್ರ ಪವರ್ ಇವಾಗ ತೋರಿಸ್ತೀನಿ, ಏನ್ ಸಕ್ಕದಾಗಿ ಹೋಗುತ್ತೆ ನೋಡಿ. ಯಾವ ಸ್ಕೂಟ್ರಿಗೂ ಏನು ಕಡಿಮೆ ಇಲ್ಲ ಗುರು. ಇದು 150cc ಅಲ್ಲಿ ನೋಡಿ ಏನು ಸ್ಪೀಡಾಗಿ ಹೋಗ್ತಾ ಇದೆ. ಪಿಕಪ್ ಕೂಡ ಅಷ್ಟೇ ಮಾತಾಡಂಗಿಲ್ಲ. ಮತ್ತು ಇದರಲ್ಲಿ ವಿಂಗ್ಲೆಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ವಿಂಗ್ಲೆಟ್ಟು. ಇದೇನು ಫಂಕ್ಷನಲ್ಲಿ ಯೂಸ್ ಆಗಲ್ಲ, ಸುಮ್ಮನೆ ಒಂದು ಲುಕ್ಕಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಏನೋ ಡೌನ್ ಫೋರ್ಸು ಅದರಲ್ಲೆಲ್ಲ ಏನು ಕೊಟ್ಟಿಲ್ಲ. ಸೀಟ್ ಕಂಫರ್ಟಬಲು ಅಷ್ಟೇ ಗುರು, ಹೇಳಂಗೆ ಇಲ್ಲ. ಸಖತ್ ಸಾಫ್ಟ್ ಆಗಿದೆ ಸಿಟಿಯಲ್ಲೆಲ್ಲ ಓಡ್ಸೋಕ್ಕೆ. ಮತ್ತು ಲಾಂಗ್ ಡ್ರೈವ್ ಅಂದರೆ ಒಂದು 100 ಕಿಲೋಮೀಟ್ರ್ 120 ಕಿಲೋಮೀಟ್ರ್ ಎಲ್ಲ ಆರಾಮಾಗಿ ಹೋಗೋಕ್ಕೆ ಸಕ್ಕತ್ತಾಗಿರುತ್ತೆ. ಸೀಟ್ ಕಂಫರ್ಟಬಲ್ ಕೂಡ. ಡೈಲಿ ಯೂಸೇಜ್ಗೆ ಈ ಥರ ಆಫೀಸಿಂದ ಮನೆ, ಇವಾಗ ಅಂಗಡಿಗೆ ಹೋಗ್ಬೇಕು, ಚೂರು ಆಚೆ ಎಲ್ಲರೂ ಸಿಟಿ ಒಳಗಡೆ ಓಡಾಡ್ಬೇಕಂದ್ರೆ ಈ ಗಾಡಿ ಬೆಸ್ಟ್ ಗಾಡಿ ಗುರು. ಆರಾಮಾಗಿ ಕಣ್ಣು ಮುಚ್ಕೊಂಡು ಇಸ್ಕೊಬೋದು. ಒಳ್ಳೆ ಸ್ಪೀಡ್ ಕೂಡ ಇದೆ, ಒಳ್ಳೆ ಮೈಲೇಜ್ ಕೂಡ ಇದೆ ನೋಡಿ. ಇದ್ರಲ್ಲಿ ಡಿಕ್ಕಿ ಬಂದ್ಬಿಟ್ಟು 22 ಲೀಟರ್ ಜಾಗ ಕೊಟ್ಟಿದ್ದಾರೆ. ಒಂದು ಫುಲ್ ಹೆಲ್ಮೆಟ್ ಮಾಡ್ಬೋದು, ಆದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೊಡ್ಬೋದಾಗಿತ್ತು. ಯಾಕಂದ್ರೆ ಇದ್ರಲ್ಲಿ ಪೆಟ್ರೋಲ್ ಟ್ಯಾಂಕ್ ಬಂದ್ಬಿಟ್ಟು
ಇಲ್ಲಿಕ್ಕಿಂತ ಇಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಚೂರು ಎಕ್ಸ್ಟೆಂಡೆಡ್ ಕೊಡ್ಬೋದಾಗಿತ್ತು. ಅದ್ರ ಪರವಾಗಿಲ್ಲ, ಚೆನ್ನಾಗಿ ಐಟಮ್ ಎಲ್ಲ ಹಿಡ್ಕೊಂಡು ಹೋಗ್ಬೋದು. 14 ಇಂಚ್ ವೀಲ್ಸ್ ಅವ್ರು ಏನು ಕೊಟ್ಟಿಲ್ಲ ಅಂದರೆ ಈ ಗಾಡಿ ಬಂದ್ಬಿಟ್ಟು ಇಷ್ಟೊಂದು ಪವರಲ್ಲಿ ಫ್ಯಾಮಿಲಿಯವ್ರು ಕೂಡ ಯೂಸ್ ಮಾಡ್ಬೋದಂತ 12 ಇಂಚಲ್ಲಿ ಕೊಟ್ಟರು. ಅದಕ್ಕೆ ಫ್ಯಾಮಿಲಿಯವ್ರು ಕೂಡ ಯೂಸ್ ಮಾಡ್ತಾರೆ, ಎಲ್ಲರೂ ಯೂಸ್ ಮಾಡ್ತಾರೆ. ಅದೇ ಐರಾಕ್ಸಲ್ಲೆಲ್ಲ ಸ್ವಲ್ಪ ಫ್ಯಾಮಿಲಿನೆಲ್ಲ ಕೂರ್ಸ್ಕೊಂಡು ಓಡಿಸೋದೆಲ್ಲ ಸ್ವಲ್ಪ ಕಷ್ಟ. ಆಮೇಲೆ ಲಗೇಜ್ ಇಡಕ್ಕೂ ಆಗಲ್ಲ ಅದರಲ್ಲಿ. ಐರಾಕ್ಸಲ್ಲಿ ಇದ್ರಲ್ಲಿ ನೋಡಿ ಆರಾಮಾಗಿ ಒಂದು ಫುಲ್ ಹೆಲ್ಮೆಟ್, ಒಂದು ನೀರ್ ಕ್ಯಾನ್ ಎಲ್ಲ ಆರಾಮಾಗಿ ಹಿಡ್ಕೊಂಡು ಹೋಗ್ಬಿಡ್ಬೋದು. ಇದರಲ್ಲಿರೋ ಸಸ್ಪೆನ್ಷನ್ ಬಂದ್ಬಿಟ್ಟು ಫ್ರಂಟಲ್ಲಿ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಕೊಟ್ಟಿದ್ದಾರೆ. ಅದೇ ರೇರಿಗೆ ಬಂದರೆ ನೋಡಿ, ರೇರಿಗೆ ಬಂದರೆ ಮೋನೋ ಶಾಕು ಸಿಂಗಲ್ ಸೈಡ್ ಕೊಟ್ಟಿದ್ದಾರೆ ನೋಡಿ. ಒಂಥರ ಯಂಗ್ಸ್ಟರ್ಸ್ಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಈ ಗಾಡಿ. ಎಂಟಾರ್ಕ್ 125 ಎಲ್ಲ ತುಂಬ ಜನ ಇಸ್ಕೊಂಡ್ಬಿಟ್ರು ಇಂಡಿಯಾದಲ್ಲಿ. ಅದರಲ್ಲಿ ಏನು ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಈ ಚಪ್ರಿಗಳೆಲ್ಲ ಯೂಸ್ ಮಾಡಿಬಿಟ್ಟು ಒಂಥರ ಚಪ್ರಿ ಗಾಡಿ ಮಾಡಿಬಿಟ್ಟಿದ್ರು. ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ಒಂದು ಹೈವೇಲಿ ಎತ್ಕೊಂಡು ಹೋದ್ರೆ ಒಂದು 35 ಇಂದ 40 ಕೊಡುತ್ತೆ. ಅದೇ ಸಿಟಿಯಲ್ಲೆಲ್ಲ ಹೋದ್ರೆ ಒಂದು 30 ಇಂದ 35 ಕೊಡ್ಬೋದು. ಮೈಲೇಜು ಪರವಾಗಿಲ್ಲ. ತುಂಬಾ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ನೋಡು, ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಕೊಟ್ಟಿದ್ದಾರೆ, ಮತ್ತೆ ಐಗೋ ಅಸಿಸ್ಟ್ ಕೊಟ್ಟಿದ್ದಾರೆ. ತುಂಬಾ ಒಂಥರ ಸಿಂಗಲ್ ಚಾನಲ್ ABS, ತುಂಬಾ ಆಪ್ಷನ್ ಕೊಟ್ಟು ಲೋಡೆಡ್ ಆಗಿ ಮಾಡಿದ್ದಾರೆ ಈ ಗಾಡಿನ. ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಇದೆ. TFT ಡಿಸ್ಪ್ಲೇಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬಹುದು. ಆಮೇಲೆ ಅಲೆಕ್ಸಾದೇನೋ ಇದೆ ಅಂತೆ, ಅದು ನನಗೇನು ಗೊತ್ತಿಲ್ಲ ಅಷ್ಟೊಂದು. ಅಲೆಕ್ಸಾ ಫೀಚರ್ ಇದೆ. ಆಮೇಲೆ ಸ್ಮಾರ್ಟ್ ವಾಚ್ ಕನೆಕ್ಟ್ ಮಾಡ್ಕೊಬಹುದು, ಇನ್ನು ಮೊಬೈಲ್ಗೆಲ್ಲ ಕನೆಕ್ಟ್ ಮಾಡ್ಕೊಬಹುದು. ಬ್ರೇಕಿಂಗ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂದ್ರೆ ಈ ಬೈಕಲ್ಲಿ ಸಕ್ಕದಾಗಿ ಕೊಟ್ಟಿದ್ದಾರೆ. ಸಿಂಗಲ್ ಚಾನಲ್ ABS ಏನೋ ಈ ಗಾಡಿ ಬಂದ್ಬಿಟ್ಟು ಬ್ರೇಕಿಂಗ್ ಮಾತ್ರ ಮಾತೇ ಆಡಂಗಿಲ್ಲ ಗುರು, ಸಕ್ಕದಾಗಿ ಕೊಟ್ಟಿದ್ದಾರೆ. ಒಂಥರ ಸಡನ್ ಆಗಿ ಯಾರು ಬಂದ್ರೆ ಕೂಡ ಹಿಡಿದ ತಕ್ಷಣ ಹೆಂಗ್ ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂದ್ರೆ ಸಕ್ಕದಾಗಿದೆ ಬ್ರೇಕಿಂಗು. ತುಂಬಾ ಜನಗೆ ಬಿಡದಿಯಲ್ಲಿ ಏನ್ ನ್ಯೂಸ್ ಅಂತ ಗೊತ್ತಿರುತ್ತೆ, ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ. ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು GBIT ಅಂತ ಒಂದು ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದಾರೆ. GBIT ಅಂದ್ರೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ. ಇವಾಗ ಬೆಂಗಳೂರಲ್ಲಿ ಇರೋ ಜನ, ಟ್ರಾಫಿಕ್, ಇದನ್ನೆಲ್ಲ ಪ್ರೆಷರ್ನೆಲ್ಲ ಕಡಿಮೆ ಮಾಡಿ ಬಿಡದಿಯಲ್ಲಿ ಒಂಥರ ಸೇಮ್ ಬೆಂಗಳೂರಲ್ಲಿ ತರ ಸ್ಟಾರ್ಟ್ ಮಾಡೋಣ ಅಂತ ಗೌರ್ಮೆಂಟ್ ಅವ್ರು ಪ್ಲಾನ್ ಮಾಡಿದ್ದಾರೆ. 20,000 ಕೋಟಿ ಪ್ರಾಜೆಕ್ಟ್ ಅಂತೆ ಅದು. ಗೌರ್ಮೆಂಟ್ ಅವ್ರು ಹೇಳ್ತಾ ಇದ್ರಂತೆ ಬಿಡದಿಯಲ್ಲಿ ಏನು ಬೆಳೆಯಕ್ಕಾಗಲ್ಲ, ಅದು ಬಂದ್ಬಿಟ್ಟು ಬರಡು ಭೂಮಿ ಅಂತೆ. ಅವತಾರ್ ಶಿವು ಒಂದು ವಿಡಿಯೋ ಮಾಡಿದ್ದಾರೆ, ಅದು ಹೋಗಿ ನೋಡಿ, ನಾನು ಹಾಕ್ತೀನಿ ಇಲ್ಲಿ ಕ್ಲಿಪ್ಪು. ಇಲ್ಲಿಂದನೇ ಸುತ್ತ ಯಾವ ತರ ಕಾಣಿಸ್ತಿದೆ ಅಂತ. ಎಲ್ಲಿ ನೋಡಿ ತೆಂಗಿನ ಮರಗಳು, ಅಡಕೆ ಮರಗಳು, ಏನ್ ಸಕ್ಕದಾಗಿದೆ ಅಂದ್ರೆ ಫುಲ್ ಗ್ರೀನ್ ಆಗಿದೆ. ಒಂಥರ ಮಂಗಳೂರು ಫೀಲ್ ಬರುತ್ತೆ ಗುರು ಆ ಬಿಡದಿಗೆ ಹೋದ್ರೆ. ಆ ಮಳೆ ಟೈಮಲ್ಲೆಲ್ಲ ಎಷ್ಟು ಜನ ಜೀವನ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಆ ಜಾಗದಲ್ಲಿ ಬಂದ್ಬಿಟ್ಟು. ಇವಾಗ ಪಟ್ಟಂತ ನಮ್ಗೆ ಇಲ್ಲಿ GBIT ಕಟ್ಬೇಕು, ಟೌನ್ಶಿಪ್ ಕಟ್ಬೇಕು, ನೀವೆಲ್ಲ ಖಾಲಿ ಮಾಡ್ಕೊಡಿ ಅಂದ್ರೆ ಖಾಲಿ ಮಾಡ್ಕೊಡಕ್ ಆಗುತ್ತಾ ಗುರು? ಅವ್ರ ಜೀವನ ಸೃಷ್ಟಿ ಮಾಡ್ಕೊಟ್ಟಿರೋ ಜಾಗ ಅದು. ಅದನ್ನ ಬಿಟ್ಟು ಅವ್ರು ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು. ಅದ್ರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ ಅಲ್ಲಿರೋ ಗ್ರೌಂಡ್ ಬಂದ್ಬಿಟ್ಟು ಎಲ್ಲ ರೈತರು ಅವ್ರದ್ದು. ಅವರೆಲ್ಲ ವ್ಯವಸಾಯ ಮಾಡ್ಕೊಂಡು ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ 7,481 ಎಕರೆಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ರೈತರೆಲ್ಲ ಬಂದ್ಬಿಟ್ಟು ತೆಂಗಿನಕಾಯಿ, ಪಪಾಯ, ಅದು ಇದು ಎಲ್ಲ ಬೆಳ್ಕೊಂಡು ಎಲ್ಲ ನಡೆಸ್ತಾ ಇದ್ದಾರೆ. ಅವ್ರ ಜೀವನ ನಡೆಸ್ತಾ ಇರೋದೇ ಬಂದ್ಬಿಟ್ಟು ಆ ಫಾರ್ಮಿಂಗ್ ಮಾಡ್ಕೊಂಡು. ಅದನ್ನ ಇವಾಗ ಗೌರ್ಮೆಂಟ್ ಅವ್ರು ಕೇಳ್ತಾ ಇದಾರೆ ಆ ಲ್ಯಾಂಡ್ ನ. ಅಲ್ಲಿರೋ ರೈತರು ಬಂದ್ಬಿಟ್ಟು ಆ ಲ್ಯಾಂಡ್ ನ ಕೊಡಕ್ ರೆಡಿ ಆಗಿಲ್ಲ. ಅವ್ರೇನು ಕೊಡ್ಬೇಕು ಗುರು ಅವ್ರ ಲ್ಯಾಂಡ್ ನ? ಅವರಪ್ಪ ಎಲ್ಲ ಕಷ್ಟಪಟ್ಟು ಆಗಿನ ಕಾಲದಿಂದ ಕೃಷಿ ಮಾಡ್ಕೊಂಡ್ ಬಂದಿರೋ ಲ್ಯಾಂಡ್ ನ ಇವ್ರು ಕೇಳ್ತಾ ಇದಾರೆ. ಆ ಲ್ಯಾಂಡೇ ಇವ್ರಿಗೆ ಅನ್ನ ಹಾಕಿದೆ, ಅವ್ರಿಗೆ ಮಾತ್ರ ಅನ್ನ ಹಾಕಿಲ್ಲ. ತುಂಬಾ ಜನ ಕರ್ನಾಟಕದಲ್ಲಿರೋರ್ಗೆಲ್ಲ ಅನ್ನ ಹಾಕಿದೆ ಆ ಲ್ಯಾಂಡ್ ಬಂದ್ಬಿಟ್ಟು. ಆ ಲ್ಯಾಂಡ್ ಕೇಳ್ತಾ ಇರೋದು ಬಂದ್ಬಿಟ್ಟು ನನ್ನ ಪ್ರಕಾರ ತಪ್ಪು. ನಿಮ್ಗೆ ಏನ್ ಅನ್ಸುತ್ತೋ ಅದ್ ಬಂದ್ಬಿಟ್ಟು ಕಮೆಂಟ್ ಅಲ್ಲಿ ಹೇಳಿ. 1 ಎಕರೆಗೆ ಏನೋ 2 ಕೋಟಿಯಿಂದ 2.5 ಕೋಟಿ ಏನೋ ಕೊಡ್ತೀನಿ ಅಂತ ಮಾತಾಡ್ತಾ ಇದಾರಂತೆ. 2 ಕೋಟಿ 2.5 ಕೋಟಿ ಏನ್ ಗುರು ಕಾಸು? ಅವ್ರು ಕಷ್ಟಪಟ್ಟು ಅದರಿಂದ ಅವ್ರ ಜೀವನ ಸೃಷ್ಟಿ ಮಾಡ್ಕೊಂಡವ್ರೆ. ಅಷ್ಟು ಕಷ್ಟಪಟ್ಟು ಆ ಜೀವನ ಸೃಷ್ಟಿ ಮಾಡಿರೋದ್ನೆಲ್ಲ 2 ಕೋಟಿ ಕೊಟ್ಟು ಕಳ್ಸೋದ್ರಿಂದ ಅವ್ರಿಗೆ ಹೆಂಗ್ ಅನ್ಸುತ್ತಂದ್ರೆ ಹೇಳಿದ್ರೆ ಅರ್ಥ ಆಗಲ್ಲ. ನನ್ನ ಪ್ರಕಾರ ಅಲ್ಲಿ ಕಟ್ಬಾರ್ದು ಗುರು. ಅಷ್ಟು ಜನ ಜೀವನ ಅವ್ರು ನಂಬ್ಕೊಂಡಿರ್ತಾರೆ. ಒಂಥರ ಅವ್ರ ಹೊಟ್ಟೆ ಮೇಲೆ ಹೊಡಿಯೋ ತರ ಆಗುತ್ತೆ. ಅದು ಮಾಡಬಾರ್ದು, ಅದು ತಪ್ಪು. ಅವ್ರು ಏನೇ ಕಾಸು ಕೊಟ್ರೆ ಕೂಡ ಕಾಸು ಖರ್ಚಾಗ್ಬಿಟ್ರೆ ಏನ್ ಮಾಡ್ತಾರೆ ಗುರು? ಇವಾಗ ಬೆಂಗಳೂರಲ್ಲಿ ಕೂಡ ಇಷ್ಟೊಂದು IT ಪಾರ್ಕ್ ಇದೆ. ಕರ್ನಾಟಕದಲ್ಲಿ ಎಷ್ಟು ಜನ ಬಂದು ಕೆಲಸ ಮಾಡ್ತಾ ಇದಾರಪ್ಪ ಆ ತರ IT ಪಾರ್ಕ್ ಅಲ್ಲಿ? ಬಂದ್ಬಿಟ್ಟು ಬೇರೆ ಸ್ಟೇಟ್ ಅವರೇ ತುಂಬಾ ಜನ ಕೆಲಸ ಮಾಡ್ತಾ ಇದಾರೆ. ನೀವು ಅಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರೆ ಕೂಡ ಕೆಲಸ ಕೊಡೋವರೆಗೂ, ಆ ಬಿಲ್ಡಿಂಗ್ ಕಟ್ಟಿ ನೀವು ಕೆಲಸ ಕೊಡೋವರೆಗೂ ಅವ್ರು ಏನ್ ಕೆಲಸ ಮಾಡ್ತಾರೆ? ರೈತ